ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆರಂಭವಾಗಿ 8 ರಿಂದ 9 ವರ್ಷಗಳಾಗ್ತಾ ಬಂದಿದೆ. ರಸ್ತೆ ನಿರ್ಮಾಣದ ಕಾಮಗಾರಿ ವಿಳಂಬದಲ್ಲಿದೆ. ಜಿಲ್ಲಾಡಳಿತ, ರೈಲ್ವೆ ಇಲಾಖೆ ಜನರ ತಾಳ್ಮೆ ಪರೀಕ್ಷೆ ಮಾಡ್ತಿದೆಯಾ ಇಲ್ಲ ಮಳೆಗಾಲ ಮುನ್ನವೇ ಎಲ್ಲಾ ಕಾಮಗಾರಿ ಪೂರ್ಣವಾಗುತ್ತಾ? ಇದರ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಒಂದೆಡೆ ಇಂದ್ರಳ್ಳಿ ರೈಲ್ವೆ ಸೇತುವೆ ಕಾಮಗಾರಿ, ಇನ್ನೊಂದೆಡೆ ಉಡುಪಿ ಜಿಲ್ಲೆಯ ಹಲವೆಡೆ ರಸ್ತೆಗಳ ಕಾಮಗಾರಿಗಳು ಮಾತ್ರ ಸಂಪೂರ್ಣವಾಗದೆ ಹಾಗೆ ಉಳಿದಿದ್ದು ಆಮೆಗತಿಯಲ್ಲಿ ಸಾಗುತ್ತಿರುವುದು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿದೆ. ಟೆಂಡರ್ ತೆಗೆದುಕೊಂಡ ಗುತ್ತಿಗೆದಾರರು ಸಹ ಕಾಮಗಾರಿ ಸಂಪೂರ್ಣವಾಗದೆ ಬಿಟ್ಟುಕೊಡುವ ಹಾಗೆ ಕಾಣುತ್ತಿಲ್ಲ. ಇದೆಲ್ಲವನ್ನು ಗಮನಿಸಿದ ಜಿಲ್ಲೆಯ ಜನರು ಇವಾಗ ಹೋರಾಟದ ಅನಿವಾರ್ಯಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಇಲ್ಲಿನ ಹಲವಾರು ಜನರು ಒಂದುಗೂಡಿ ಇಂದ್ರಳ್ಳಿ ರೈಲ್ವೆ ಸಮಿತಿ ಅಂತ ರಚನೆ ಮಾಡಿ ಒಂದು ಬಾರಿ ಹೋರಾಟವನ್ನು ಮಾಡಿದ್ದಾರೆ. ಇವಾಗ ಮತ್ತೆ ರೈಲ್ವೆ ಕಾಮಗಾರಿ, ರಸ್ತೆ ಕಾಮಗಾರಿ ವಿಳಂಬವನ್ನು ಗಮನಿಸಿ ಮತ್ತೆ ಬೀದಿಗಿಳಿದು ಹೋರಾಟ ಮಾಡುವುದಲ್ಲದೆ ಶಾಶ್ವತ ಪರಿಹಾರ ವ್ಯವಸ್ಥೆ ಮಾಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಇಲ್ಲವಾದಲ್ಲಿ ಹೋರಾಟ ಖಂಡಿತ ಎಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ. ಉಡುಪಿಯಲ್ಲಿ ಅನೇಕ ಕಡೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಂದ ಜನ ಸಾಯ್ತಾ ಇದ್ದಾರೆ, ಅಪಘಾತಗಳಾಗ್ತಾ ಇದೆ. ವಿಶೇಷವಾಗಿ ಇಂದ್ರಾಳಿ ಒಂದು ರೈಲ್ವೆ ಮೇಲ್ಸೇತುವೆ ಒಂದು 3 ತಿಂಗಳಲ್ಲಿ ಆಗಬೇಕಾಗಿದ್ದು 8-9 ವರ್ಷ ಆದರೂ ಆಗಲಿಲ್ಲ. ಕಳೆದ ಅಕ್ಟೋಬರ್ನಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಿ ನಮ್ಮ ಸಮಿತಿಯಿಂದ ಜನವರಿ 30 ತನಕ ಗಡುವು ಕೊಟ್ಟಿತ್ತು. ಇವತ್ತು ನಾವು ಫೆಬ್ರವರಿ 5ರಲ್ಲಿದ್ದೇವೆ. ಅಲ್ಲಿ ಒಂದು ಚೂರು ಕೆಲಸ ಆಗಲಿಲ್ಲ. ಆ ದಿನ ಧರಣಿ ಕೂತುವಾಗ ಹೇಗಿತ್ತು, ಒಂದು ಸ್ವಲ್ಪ ಕೆಲಸ ಆಗಿರ್ಬೋದು. ಹಾಗಾಗಿ ಇನ್ನೂ ನಾವು ಉಡುಪಿಯ ನಾಗರಿಕರನ್ನು ನಾವು ಎಬ್ಬಿಸ್ತೇವೆ. ಉಡುಪಿಯ ಮೇಲೆ ಪ್ರೀತಿ ಇರೋ ಎಲ್ಲರನ್ನು ನಮ್ಮ ಜೊತೆ ಸೇರಿಸಿಕೊಂಡು ನಮ್ಮ ಸಮಿತಿಯನ್ನು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಮಾಡ್ತೇವೆ. ಉಡುಪಿ ನಗರದಲ್ಲಿ ಒಂದು 6 ಕಡೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಜನರಿಗೆ ಸಮಸ್ಯೆ ಆಗ್ತಾಯಿದೆ. ಒಂದೇ ಮಾತು ನಾನು ಹೇಳೋದು, ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಂದ, ಅವ್ಯವಸ್ಥೆಗಳಿಂದ ಉಡುಪಿಯ ಆರ್ಥಿಕತೆಗೆ ಹೊಡೆತ ಬಿದ್ದಿದೆ. ಉಡುಪಿಗೆ ಒಂದು ಭಾಳ ದೊಡ್ಡ ಡ್ಯಾಮೇಜ್ ಆಗ್ತಾಯಿದೆ. ಸೊ ನಾವು ಉಡುಪಿಯವರು, ಅದು ಶ್ರೀನಿವಾಸ್ ಪೂಜಾರಿ ಇರ್ಬೋದು, ನಿತಿನ್ ಗಡ್ಕರಿ ಇರ್ಬೋದು, ಅದರ ಮೇಲ್ನವರು ಇರ್ಬೋದು, ನಮಗೆ ಅದಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ಗೊತ್ತುಂಟು. ನಾವು ಖಂಡಿತ ಹೋರಾಟದ ಮೂಲಕ ಬಿಸಿ ಮುಟ್ಟಿಸ್ತೇವೆ. ಕಾರ್ಕಳದಿಂದ ಶುರು ಮಾಡಿದರೆ 5 ಜಿಲ್ಲೆಯ ಜನ ಆ ಭಾಗದಿಂದ ಬರಬೇಕು. ಅಲ್ಲಿ ಕೇಳಿದರೆ ಕೋರ್ಟಿಗೆ ಹೋಗಿದ್ದಾರೆ ಹೇಳಿ ಒಂದು 3-4 ವರ್ಷ ಆಯಿತು. ಕೇಳೋರು ಇಲ್ಲ. ಡೈಲಿ ಕಾರು ಬೈಕ್ ಬೀಳ್ತದೆ. ಈಚೆ ಬಂದರೆ ಇಂದ್ರಾಳಿ ಹತ್ರ ಬ್ಲಾಕ್. ಇಲ್ಲಿ ಬಂದು ಕರಾವಳಿ ಜಂಕ್ಷನ್ ಹತ್ರ ಬಂದು ರೈಟಿಗೆ ಹೋದರೆ ಅಲ್ಲಿ ಸಂತೆಕಟ್ಟೆ ಅಂಡರ್ ಪಾಸ್, ಅಲ್ಲಿ ಯಾವ ಕಡೆಯಿಂದ ಹೋಗಬೇಕು, ಸರ್ವಿಸ್ ರೋಡಿಗೆ ಹೇಗೆ ಹೋಗಬೇಕು, ಬಸ್ ಎಲ್ಲಿ ನಿಲ್ಲಬೇಕು, ಬಸ್ ಕ್ಯಾಚ್ ಆಗಿ ಮಾಡಿ ಕೇಳೋರು ಇಲ್ಲ. ಮಲ್ಪೆಗೆ ಹೋದರೆ ಕಲ್ಮಾಡಿ ತನಕ ಅದು ಸ್ವಲ್ಪ ಹಿಂದಿನ ತನಕ ಅಗಲಾಗಿದೆ. ಅದರ ನಂತರ ಏನೂ ಇಲ್ಲ. ಎಕ್ವೈರ್ ಮಾಡಲಿಲ್ವಾ, ಪರಿಹಾರ ಕೊಡಲಿಲ್ವಾ, ದೇವರಿಗೆ ಗೊತ್ತು. ಪಾರದರ್ಶಕತೆ ಇಲ್ಲ, ಹೇಳೋದಿಲ್ಲ ಯಾರು. ಆಮೇಲೆ ಈಗ ಅಂಬಲ್ಪಾಡಿ ಸಡನ್ಲಿ ಶುರು ಮಾಡಿದರು ಫ್ಲೈಓವರ್. ನಾವು ಅಭಿವೃದ್ಧಿಗೆ ವಿರೋಧ ಅಲ್ಲ, ಹಂತವಾಗಿ ಮಾಡುವ. ರಾತ್ರಿ ಹಗಲೊಳಗೆ ಇದನ್ನು ಸಿಂಗಾಪುರ ಮಾಡಿ ಜನರನ್ನು ಸಾಯಿಸೋದು ಯಾಕೆ? ಹಂತವಾಗಿ ಮಾಡುವ. ಒಂದು ಮುಗಿದ ಮೇಲೆ ಇನ್ನೊಂದು ಮಾಡುವ. ಯಾರು ಸಾಯ್ತಾರೆ? ನೀವು ಫ್ಲೈಓವರ್ ಮಾಡಿದರೆ ಕಟ್ಪಾಡಿಯಲ್ಲಿ ಸಾಯ್ತಾರೆ? ನೀವು ಮಾಡುವಾಗ ಸಾಯೋದು ಜನ. ಸೊ ಹಾಗಾಗಿ ನಾವು ಒಂದು ಸಮಿತಿ ಮಾಡಿದ್ದೇವೆ. ಈ ಸಮಿತಿಯ ಮುಖಾಂತರ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿ. ಕೇವಲ ಇಂದ್ರಳ್ಳಿ ರೈಲ್ವೆ ಸೇತುವೆ ಮಾತ್ರವಲ್ಲ, ಜಿಲ್ಲೆಯಲ್ಲಿ ಹಲವು ಕಡೆ ರಸ್ತೆ ಕಾಮಗಾರಿಗಳು ಕೂಡ ಮಂದಗತಿಯಲ್ಲಿ ಸಾಗುತ್ತಿವೆ. ಜನರು, ವಾಹನ ಸವಾರರು ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಂತೆಕಟ್ಟೆ, ಅಂಬಲಪಾಡಿ, ಪರ್ಕಳ ಭಾಗದಲ್ಲಿ ಕಾಮಗಾರಿ ಕೆಲಸ ನಿಧಾನವಾಗುತ್ತಿದೆ. ಕಾಮಗಾರಿಯಾಗುವ ಸ್ಥಳಗಳಲ್ಲಿ ಅಪಘಾತಗಳಾಗಿವೆ. ಎಲ್ಲಾ ಕಾಮಗಾರಿ ಪೂರ್ಣವಾಗಲು ಪ್ರಸ್ತುತ ದಿನಾಂಕ ನಿಗದಿಯಾಗಿಲ್ಲ. ಸಂಸದರು, ಶಾಸಕರು, ಜಿಲ್ಲಾಡಳಿತ ಕೇವಲ ಭರವಸೆಯ ಮಾತುಗಳನ್ನಾಡುತ್ತಾ ಬಂದಿದ್ದಾರೆ ಹಾಗೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾವುಗಳು ಸುಮ್ಮನಿದ್ರೆ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರಕಲು ಸಾಧ್ಯವಿಲ್ಲ ಎಂದು ಮನಗಂಡ ಜನರು ಇದೀಗ ಸಂಸದರು, ಶಾಸಕರು, ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಂಸದರು, ಉಡುಪಿಯ ಶಾಸಕರು ಬಹಳಷ್ಟು ಬಾರಿ ಪರ್ಕಲ ರಸ್ತೆ ಬಗ್ಗೆ, ಇಂದ್ರಳ್ಳಿ ರಸ್ತೆ ಬಗ್ಗೆ, ಕಲ್ಯಾಂಪುರ ರಸ್ತೆ ಬಗ್ಗೆ, ಅಂಬುಲ್ಪಾಡಿ ರಸ್ತೆ ಬಗ್ಗೆ ಭಾಳಷ್ಟು ಬಾರಿ ಜನರಿಗೆ ಇಂಥ ಡೇಟಲ್ಲಿ ನಾವು ಈ ಕಾಮಗಾರಿ ಮುಗಿಸಿಕೊಡ್ತೇವೆ ಅಂತೇಳಿ ಭರವಸೆಗಳನ್ನು ನೀಡಿದ್ದಾರೆ. ಅದಲ್ಲದೆ ಗುತ್ತಿಗೆದಾರರನ್ನು ಬ್ಲ್ಯಾಕ್ ಲಿಸ್ಟ್ ಹಾಕ್ತೇವೆ ಅಂಥೇಳಿ ಅವರಿಗೆಲ್ಲ ಗಡುವೆಲ್ಲ ಕೊಡ್ತಾ ಬಂದಿದೆ. ಪ್ರಾಯಶಃ ಹೊಸ ವರ್ಷಕ್ಕೆ ನಾವು ಈ ರಸ್ತೆಗಳನ್ನು ಸಾರ್ವಜನಿಕ ಉತ್ತಮ ಹೋಗಿ ಬರಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ.
ಬಟ್ ಯಾವುದು ಹೇಳಿದರೆ ಯಾವುದನ್ನು ಕೂಡ ಮಾಡಲಿಕ್ಕೆ ಫುಲ್ಫಿಲ್ ಮಾಡಲಿಕ್ಕೆ ಆಗಲಿಲ್ಲ. ಪ್ರಾಯಶಃ ಈಗ ನಾವು ಮೊನ್ನೆ 1-2 ತಿಂಗಳ ಹಿಂದೆ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ, ಸಾರ್ವಜನಿಕರ ನೆಲೆಯಲ್ಲಿ ನಾವು ಮಾಡಿದ್ದೇವೆ. ಸೊ ಆವಾಗ ಕೂಡ ನಮಗೆ ಸಂಸದರಲ್ಲಿ ಇಲ್ಲ, ಇನ್ನೊಂದು 15 ದಿವಸ ಒಳಗೆ ತಯಾರಿ ಮಾಡಿ ಕೊಡ್ತೇವೆ, ಹೋಗಿ ಬರಲಿಕ್ಕೆ ಸುಗಮ ಅವಕಾಶ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಪ್ರಾಯಶಃ ಈ ಸಂಸದರು, ಈ ಶಾಸಕರನ್ನು ಮತ್ತು ಈ ಕೇಂದ್ರ ಸರ್ಕಾರದ ಏನು ಹೈವೇ ಗುತ್ತಿಗೆದಾರರನ್ನು ಅಥವಾ ಕೇಂದ್ರ ಸರ್ಕಾರವನ್ನು ಜನ ಅವರ ಬಗ್ಗೆ ಬೇಸತ್ತು ಹೋಗಿದ್ದಾರೆ. ಮತ್ತು ಇವರು ಉಡುಪಿ ಜಿಲ್ಲೆಯಲ್ಲಿ ಇವರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಈಗ ವಾಪಸ್ ನಾವು 1 ವಾರದ ಒಳಗೆ ಪುನಃ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಖಂಡಿತ ನೀವು ಉಡುಪಿ ಜಿಲ್ಲೆಯ ಜನರ ಜೊತೆ ಚೆಲ್ಲಾಟ ಆಡಬೇಡಿ. ಭಾಳಷ್ಟು ಪ್ರಾಣಗಳು ಹಾನಿಯಾಗಿದೆ, ಭಾಳಷ್ಟು ಜನರಿಗೆ ಸಮಸ್ಯೆ ಆಗಿದೆ. ಮಲ್ಪೆಯಿಂದ ಉಡುಪಿ ಬರಲಿಕ್ಕೆ ಬಹಳಷ್ಟು ದೊಡ್ಡ ಬಂದರಿದೆ, ಭಾಳಷ್ಟು ತೊಂದರೆ ಆಗ್ತಾಯಿದೆ. ಅದೇ ರೀತಿ ಕಲ್ಲೆಂಪುರದ್ದು ರಸ್ತೆದು ಕತೆ ಕೇಳಬೇಡಿ. ಇವತ್ತು ಯಾವುದೋ ಮಾಧ್ಯಮದಲ್ಲಿ ನೋಡಿದ್ದೇನೆ 50% ಕಾಮಗಾರಿ ಆಗಿದೆ. 50% ಕಾಮಗಾರಿ ಆಗಬೇಕಿದ್ರೆ 3-4 ವರ್ಷ ಬೇಕಾಯಿತು. ಇನ್ನೂ 50% ಯಾವಾಗ ಕಾಮಗಾರಿ ಪೂರ್ತಿ ಆಗ್ತದೆ? ಇನ್ನೂ 5 ವರ್ಷ ಬೇಕಾ? ಇದು ಎಂಥ ಯೋಜನೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಸಂಸದರು, ಶಾಸಕರು ಇವರ ಹತ್ರ ಕೇಳೋದು, ನಿಮ್ಮ ಜವಾಬ್ದಾರಿಯನ್ನು ನೀವು ನೀಗಿಸಿ ಆದಷ್ಟು ಬೇಗ ಈ ರಸ್ತೆಗಳನ್ನು ಸಂಚಾರಿಗೆ ಹೋಗಿ ಬರಲಿಕ್ಕೆ ಉತ್ತಮ ಅವಕಾಶ ಮಾಡಿಕೊಡಿ. ಪ್ರಾಯಶಃ ನಿಮ್ಮನ್ನು ಭಾಳ ಅಂತರದಿಂದ ಗೆಲ್ಲಿಸಿದ್ದಾರೆ ಜನ. ಹಾಗೆ ನಿಮ್ಮ ಜವಾಬ್ದಾರಿ ಇದೆ. ನೀವು ನಿಮ್ಮ ಜವಾಬ್ದಾರಿನ ಬಿಟ್ಟು ನೀವು ಬೇರೆ ಬೇರೆ ವಿಚಾರಕ್ಕೆಲ್ಲ ಮಾತಾಡ್ತೀರಿ. ಈ ವಿಚಾರದ ಬಗ್ಗೆ ನೀವು ಮಾತಾಡಿ ಉಡುಪಿಯ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಜನರ ಅಥವಾ ಸಮಿತಿಯ ಪ್ರತಿಭಟನೆಯ ಮೂಲಕವೇ ರಸ್ತೆ ಸೇತುವೆ ಕಾಮಗಾರಿ ಮುಂದುವರಿಯುತ್ತಾ ಶಾಸಕರು, ಸಂಸದರು, ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ರಸ್ತೆ, ರೈಲ್ವೆ ಸೇತುವೆ ಕಾಮಗಾರಿಗಳು ಪೂರ್ಣಗೊಳ್ಳುತ್ತಾ ಎಂದು ಕಾದು ನೋಡಬೇಕಿದೆ. ಆದಿತ್ಯ ಐತಾಳ್, ಉಡುಪಿ, ದೈಜುವಲ್ 24/7.